ಹಾಯ್ ಎಲ್ಲರಿಗೂ ನಮಸ್ಕಾರ. ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಟೈಪ್ ರೈಟರ್ ಎಫೆಕ್ಟ್ ಹೆಂಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಆಫ್ಟರ್ ಎಫೆಕ್ಟ್ಸಲ್ಲಿ. ಸೊ ಫಸ್ಟು ಒಂದು ಕಾಂಪೋಸಿಷನ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ನಾನು ಅದನ್ನು ಟೈಪ್ ರೈಟರ್ ಅಂತ ರೀನೇಮ್ ಮಾಡಿದ್ದೀನಿ. ಸೊ ಫಸ್ಟು ಒಂದು ಟೆಕ್ಸ್ಟ್ ಕ್ರಿಯೇಟ್ ಮಾಡೋಣ. ಸೊ ನಾನು ಬಂದುಬಿಟ್ಟು ಮೈ ನೇಮ್ ಇಸ್ ರಕ್ಷಿತ್ ಅಂತ ಟೈಪ್ ಮಾಡಿದ್ದೀನಿ. ಸೊ ಇದನ್ನು ಸೆಂಟ್ರಿಗೆ ಅಲೈನ್ ಮಾಡೋಣ ಈ ಥರ. ಸೊ ಇವಾಗ ನಾವು ಕ್ರಿಯೇಟ್ ಮಾಡಿದ್ದೀರಲ್ಲ ಟೆಕ್ಸ್ಟ್ ಲೇಯರ್ಗೆ ಹೋಗ್ಬಿಟ್ಟು ಆ್ಯನಿಮೇಟ್ ಅಂತಿರುತ್ತೆ, ಅದರ ಮೇಲೆ ಹೋಗ್ಬಿಟ್ಟು ಕ್ಯಾರೆಕ್ಟರ್ ಆಫ್ ಸೆಟ್ ಅಂತ ಚೂಸ್ ಮಾಡಿ. ಸೊ ಈ ಥರ ಬರುತ್ತೆ. ಮತ್ತು ಆ್ಯಡ್ ಮೇಲೆ ಹೋಗ್ಬಿಟ್ಟು ಪ್ರಾಪರ್ಟೀಸ್ಗೆ ಹೋಗಿ ಒಪ್ಯಾಸಿಟಿ ಅಂತಿರುತ್ತೆ, ಅದನ್ನು ಚೂಸ್ ಮಾಡಿ. ಸೊ ಫಸ್ಟು ಒಪ್ಯಾಸಿಟಿ 0 ಕೊಡೋಣ. ನೆಕ್ಸ್ಟು ರೇಂಜ್ ಸೆಲೆಕ್ಟರ್ಗೆ ಹೋಗ್ಬಿಟ್ಟು ಇಲ್ಲಿ ಸ್ಟಾರ್ಟ್ ಇದೆಯಲ್ವಾ ಅದರದ್ದು ಇಲ್ಲಿ ಕ್ಲಾಕ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕೀ ಫ್ರೇಮ್ ಕ್ರಿಯೇಟ್ ಆಗುತ್ತೆ. ಸೊ ಒಂದು 4 ಸೆಕೆಂಡ್ಸ್ ಹಂಗೆ ಹೋಗ್ಬಿಟ್ಟು ಇದನ್ನು 100 ಕೊಡ್ತೀನಿ. ಸೊ ಇವಾಗ ಇದನ್ನು ಪ್ಲೇ ಮಾಡಿದ್ರೆ ಈ ಥರ ಒಂದು ಎಫೆಕ್ಟ್ ನೋಡ್ಬೋದು. ಇದನ್ನು ತುಂಬ ದೂರ ಆಯಿತು, ಸ್ವಲ್ಪ ಹತ್ರ ಮಾಡ್ಕೋತೀನಿ. ಓಕೆ, ಇವಾಗ ಇಲ್ಲಿ ಅಡ್ವಾನ್ಸ್ಡ್ ಅಂತಿರುತ್ತೆ, ಈ ರೇಂಜ್ ಸೆಲೆಕ್ಟರ್ ಕೆಳಗಡೆನೆ ಅಡ್ವಾನ್ಸ್ಡ್ ಮೇಲೆ ಹೋಗ್ಬಿಟ್ಟು ಇಲ್ಲಿ ಸ್ಮೂತ್ನೆಸ್ ಅಂತಿರುತ್ತೆ, ಅದನ್ನು 0% ಕೊಡಿ. ಸೊ ಅವಾಗ ನಿಮ್ಮದು ಟೈಪ್ ರೈಟರ್ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ. ನೋಡಿ, ಈ ಥರ ಒಂದು ಟೈಪ್ ರೈಟರ್ ಎಫೆಕ್ಟ್ ಕ್ರಿಯೇಟ್ ಆಗಿದೆ. ಸೊ ಇವಾಗ ಕರ್ಸರ್ ಕ್ರಿಯೇಟ್ ಮಾಡೋಣ. ಸೊ ಕರ್ಸರ್ ಕ್ರಿಯೇಟ್ ಮಾಡೋಕ್ಕೆ ಶೇಪ್ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಥರ ಒಂದು ಕರ್ಸರ್ ಕ್ರಿಯೇಟ್ ಮಾಡಿ. ಈ ಥರ ಸೊ ಇವಾಗ ಇದ್ರದ್ದು ಟ್ರಾನ್ಸ್ಫಾರ್ಮ್ ಇದು ಮಾಡಿಬಿಟ್ಟು ಪೊಸಿಷನ್ ಅಡ್ಜಸ್ಟ್ ಮಾಡಿ ಈ ಥರ. ಓಕೆ, ಸೊ ನಾವಿವಾಗ ಇದ್ರ ಜೊತೆಗೆ ಇಲ್ಲಿವರೆಗೂ ಬರಬೇಕು. ಸೊ ಅದಕ್ಕೆ ಏನು ಮಾಡೋಣ, ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಕ್ಲಾಕ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೀ ಫ್ರೇಮ್ ಕ್ರಿಯೇಟ್ ಆಗುತ್ತೆ. ಸೊ ಸ್ಟಾರ್ಟಿಂಗ್ ಇಲ್ಲಿರಲಿ, ಎಂಡಿಂಗು ಕರೆಕ್ಟಾಗಿ ಇದು ಫಿನಿಶ್ ಆಗೋ ಹತ್ರ ಅದನ್ನು ಮೂವ್ ಮಾಡೋಣ ಈ ಥರ. ಸೊ ನೀವು ಇವಾಗ ಇದನ್ನು ಪ್ಲೇ ಮಾಡಿದ್ರೆ ಈ ಥರ ಒಂದು ಬರುತ್ತೆ. ಬಟ್ ಇದು ತುಂಬ ಸ್ಮೂತ್ ಆಯಿತು, ಇದು ಸುಮ್ಮನೆ ಸ್ಟ್ರೈಟಾಗಿ ಹೋಗ್ತಾಯಿದೆ. ಸೊ ಅದನ್ನು ಇದು ಮಾಡಬೇಕಂದ್ರೆ ಫಸ್ಟ್ ಏನು ಮಾಡಬೇಕಂದ್ರೆ ಇದಕ್ಕೆ ಪೋಸ್ಚರೈಸ್ ಟೈಮ್ ಅಂತ ಒಂದು ಎಫೆಕ್ಟ್ ಬರುತ್ತೆ, ಅದನ್ನು ಹಾಕೋಣ. ಓಕೆ, ಸೊ ಇವಾಗ ಇದ್ರದ್ದು ಫ್ರೇಮ್ ರೇಟ್ ಬಂದುಬಿಟ್ಟು 7 ಹಂಗೆ ಕೊಟ್ಟು ನೋಡೋಣ. ಆ್ಯಕ್ಚುಲಿ ಕರೆಕ್ಟಾಗಿದೆ. ಈ ಕೀ ಫ್ರೇಮ್ಸ್ ಮಾತ್ರ ಸ್ವಲ್ಪ ಮುಂದಕ್ಕೆ ಮೂವ್ ಮಾಡೋಣ. ಇನ್ನು ಸ್ವಲ್ಪ. ಓಕೆ, ಇವಾಗ ನೀವು ನೋಡಿದ್ರೆ ಕರೆಕ್ಟಾಗಿ ಒಂದು ಟೈಪ್ ರೈಟಿಂಗ್ ಎಫೆಕ್ಟ್ ಕ್ರಿಯೇಟ್ ಆಗಿದೆ. ಸೊ ಇದನ್ನು ಡಿಮ್ ಆ್ಯಂಡ್ ಡಿಪ್ ಮಾಡಬೇಕು ಕರ್ಸರ್ನ, ಯಾಕಂದರೆ ನೀವು ನೋಡಿರ್ಬೋದು ಕರ್ಸರ್ ಡಿಮ್ ಆ್ಯಂಡ್ ಡಿಪ್ ಆಗ್ತಾ ಇರುತ್ತೆ ಟೈಪ್ ರೈಟರಲ್ಲಿ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ಇಲ್ಲಿ ಒಪ್ಯಾಸಿಟಿ ಇದೆಯಲ್ವಾ, ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಒಂದು ಕೀ ಫ್ರೇಮ್ ಕ್ರಿಯೇಟ್ ಆಗುತ್ತೆ. ಒಂದು 1 ಸೆಕೆಂಡ್ ಮುಂದಕ್ಕೆ ಹೋಗ್ಬಿಟ್ಟು ಅದನ್ನು 0 ಮಾಡಿಬಿಟ್ಟು ಈ ಕ್ಲಾಕ್ ಐಕಾನ್ ಇದೆಯಲ್ಲ ಅದ್ರ ಮೇಲೆ ಆಲ್ಟ್ ಇಟ್ಕೊಂಡು ಮತ್ತೆ ಪ್ರೆಸ್ ಮಾಡಿದ್ರೆ ಈ ಥರ ಒಂದು ಇದು ಬರುತ್ತೆ. ಸೊ ಇಲ್ಲಿ ಲೂಪ್ ಔಟ್ ಪ್ರೆಸ್ ಮಾಡಿಬಿಟ್ಟು ಡಬಲ್ ಇನ್ವರ್ಟೆಡ್ ಕಾಮ ಮಾಡಿಬಿಟ್ಟು ಅದರೊಳಗಡೆ ಪಿಂಗ್ ಪಾಂಗ್ ಅಂತ ಟೈಪ್ ಮಾಡಿ. ಸೊ ಆವಾಗ ಈ ಥರ ಒಂದು ಕ್ರಿಯೇಟ್ ಆಗುತ್ತೆ. ನಿಮ್ಗೇನಾನ ಇದು ದೂರ ಅನಿಸಿದ್ರೆ ಸ್ವಲ್ಪ ಹತ್ರ ಮಾಡ್ಕೋಬೋದು ಕೀ ಫ್ರೇಮ್ಸ್ನ. ಸೊ ಈ ಥರ ಬರುತ್ತೆ. ಸೊ ಅಷ್ಟೇ ಗೈಸ್, ಇವತ್ತಿಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಥರ ಇನ್ನೂ ತುಂಬ ಟ್ಯುಟೋರಿಯಲ್ಸ್ ತರ್ತಾ ಇರ್ತೀನಿ.
ಸೊ ನಾನು ನನಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದು ಮರಿಬೇಡಿ. ನನ್ನ ಐ ಡಿ ಡಿಸ್ಕ್ರಿಪ್ಷನಲ್ಲಿದೆ, ಅಲ್ಲಿ ಹೋಗ್ಬಿಟ್ಟು ಫಾಲೋ ಮಾಡಿ. ಹಂಗೆ ಈ ಥರ ಇನ್ನು ನಾನು ಬೇಸಿಕ್ ಪ್ಲೇ ಲಿಸ್ಟ್ ಕೂಡ ಮಾಡೋಕ್ಕೆ ಯೋಚಿಸ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ಅದು ಮಾಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಸ್ಟೇ ಟ್ಯೂನ್. ಥ್ಯಾಂಕ್ ಯು.